ಬಾರಿ ಶಾಸಕರಾಗಿ 6 ಬಾರಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾಗಿ ಹೋರಾಟಗಾರರಾಗಿ ಸೇವೆ ಸಲ್ಲಿಸಿದ ಎಂ ಶ್ರೀನಿವಾಸ್ ರವರು ರಾಜಕಾರಣಿಯಾಗಿದ್ರು. ಅಜಾತ ಶತ್ರು ಮತ್ತು ಜನಪ್ರಿಯ ನಾಯಕರಾಗಿರುವುದು ಮಾದರಿಯಾಗಿದ್ದು ಅಂತ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲುವರಾಯಸ್ವಾಮಿಯವರು ಕೊಂಡಾಡಿದರು. ಅಜಾತ ಶತ್ರುತ್ವ ಜನಪ್ರಿಯ ರಾಜಕಾರಣಿ ಎಂ ಶ್ರೀನಿವಾಸ್ ಮಾದರಿ ನಾಯಕ ಅಭಿನಂದನಾ ಸಮಾರಂಭದಲ್ಲಿ ಸಚಿವ ಚಲುವರಾಯಸ್ವಾಮಿ ಬಣ್ಣಿಸಿದ್ರು. 3 ಬಾರಿ ಶಾಸಕರಾಗಿ 6 ಬಾರಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾಗಿ ಹೋರಾಟಗಾರರಾಗಿ ಸೇವೆ ಸಲ್ಲಿಸಿದ ಎಂ ಶ್ರೀನಿವಾಸ್ ಅವರು ರಾಜಕಾರಣಿಯಾಗಿದ್ರು. ಅಜಾತ ಶತ್ರು ಮತ್ತು ಜನಪ್ರಿಯ ನಾಯಕರಾಗಿರುವುದು ಮಾದರಿಯಾಗಿದ್ದು ಅಂತ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿಯವರು ಕೊಂಡಾಡಿದ್ರು. ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಹನಕೆರೆ ಎಂ ಶ್ರೀನಿವಾಸ ಪ್ರತಿಷ್ಠಾನ ಮತ್ತು ಕರ್ನಾಟಕ ಸಂಘದ ವತಿಯಿಂದ ಏರ್ಪಡಿಸಲಾಗಿದ್ದ ಮಾಜಿ ಶಾಸಕ ಶ್ರೀನಿವಾಸ್ 75ರ ಅಭಿನಂದನಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ದೇಶದ್ದೇ ಒಂದು ರಾಜಕಾರಣವಾದರೆ ಮಂಡ್ಯದ್ದೇ ಒಂದು ರೀತಿಯ ರಾಜಕಾರಣ ಎಂಬುದು ಜನನಿತವಾಗಿದೆ. ಇಂತಹ ಕ್ಷೇತ್ರದಲ್ಲಿ ಎಂ ಶ್ರೀನಿವಾಸ್ ಅವರು 3 ಬಾರಿ ಶಾಸಕರಾಗಿದ್ದು ಅಜಾತ ಶತ್ರುವಾಗಿ ಬೆಳೆದಿದ್ದು ಸೋಜಿಗದ ಸಂಗತಿ. ನಾನು ಕೂಡ ಶಾಸಕನಾಗಿ ಸಚಿವನಾಗಿದ್ದೇನೆ, ಆದರೆ ನನಗೆ ಪರ ವಿರೋಧ ಎರಡೂ ಕಂಡುಬಂದಿದೆ. ಎಂ ಶ್ರೀನಿವಾಸ್ ಅವರ ವಿಚಾರದಲ್ಲಿ ವಿರೋಧಕ್ಕಿಂತ ಅಭಿಮಾನವೇ ಹೆಚ್ಚಾಗಿ ಕಂಡುಬರುತ್ತದೆ. ಇದೇ ಅವರ ಜನಪ್ರಿಯತೆಗೆ ಸಾಕ್ಷಿ. ಒಕ್ಕಲಿಗರ ಸಂಘದ ನಿರ್ದೇಶಕರಾಗಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಬಡವರಿಗೆ ಅನುಕೂಲ ಮಾಡಿಕೊಡುವ ಶ್ರೀನಿವಾಸ್ ಅವರ ಗುಣ ಇತರರಿಗೂ ಮಾದರಿಯಾಗಿದ್ದು 75 ವರ್ಷಗಳ ಅವರ ಸುದೀರ್ಘ ಜೀವನದಲ್ಲಿ ಜನಸೇವೆ ಮಾಡಿ ಸಮಾಧಾನಕರವಾಗಿ ವಿಶ್ರಾಂತಿತರಾಗಿದ್ದಾರೆ. ಇದುವೇ ಒಂದು ದೊಡ್ಡ ಸಾಧನೆಯಾಗಿದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಮಂಡ್ಯ.